लाइफ स्टाइल फर्नीचर सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, बिजापुर। ಇವತ್ತು ಹೇಳ್ತಾರೆ 2D ಕೊಡ್ರಿ ಅಂತ 2D ಕೊಡೋಕೆ ಇವರೇ ಸರ್ಕಾರದವರೇ ಹಿಂಬರ ಬರೆದು ಕೊಟ್ಟು ಬಂದಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ 2D ಮೀಸಲಾತಿ ನಾವು ಏನು 2B ಕೊಟ್ಟಂತ ಮೀಸಲಾತಿನ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತಂತೇಳಿ ಹಿಂಬರ ಬರೆದು ಕೊಟ್ಟಿದ್ದಾರೆ ಈಗ ಸರ್ಕಾರದವರು. ಮತ್ತೆ ಸುಮ್ಮನೆ ಇದು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಆಗಿದೆ. ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ. ಇದು ಪಕ್ಷಾತೀತವಾದ ಹೋರಾಟ ಅಲ್ಲ. ಅವರು ಸ್ವಾಮೀಜಿ ಒಬ್ಬರು ಹೇಳಿದಾಗ ತೀರ್ಮಾನ ಆಗೋದಿಲ್ಲ ಎಲ್ಲ. ಅದಕ್ಕೆ ಸಮುದಾಯ ಇದೆ, ಸಮುದಾಯದ ನಾಯಕರಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ನಾವು 12 ಜನ ಶಾಸಕರಿದ್ದೀವಿ ಇಲ್ಲಿ. ಸಂಧಾನ ಮಾಡೋಕೆ ಹೋದ್ರೆ ಸಂಧಾನ ಬರುವುದಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಿ ಕೋಟ್ ಹಾಕುವಂಥದ್ದು ಹೇಳೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ವೇದಿಕೆಗೆ ಹೋಗಿ ಭಾಷಣ ಮಾಡ್ತಾರೆ ಇವರು. ಇದು ಸರಿನಾ? ಅದಕ್ಕೆ ಸಮಾಜ ಜನ ನಿರ್ಣಯ ಮಾಡ್ತೀವಿ. ನಾವು ಯಾರು ಪೀಠ ಬೇಕು, ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನು ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿಂದ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತ್ಯ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿಯವರು ಮಾಡ್ತಿರುವಂಥ ಏನು ತಪ್ಪನ್ನು ಇದನ್ನು ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ಇವತ್ತು ಹೇಳ್ತಾರೆ 2D ಕೊಡ್ರಿ ಅಂತ 2D ಕೊಡೋಕೆ ಇವರೇ ಸರ್ಕಾರದವರೇ ಹಿಂಬರ ಬರೆದು ಕೊಟ್ಟು ಬಂದಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ 2D ಮೀಸಲಾತಿ ನಾವು ಏನು 2B ಕೊಟ್ಟಂಥ ಮೀಸಲಾತಿನ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತಂತೇಳಿ ಹಿಂಬರ ಬರೆದು ಕೊಟ್ಟಿದ್ದಾರೆ ಈಗ ಸರ್ಕಾರದವರು. ಮತ್ತೆ ಸುಮ್ಮನೆ ಇದು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಆಗಿದೆ. ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ. ಇದು ಪಕ್ಷಾತೀತವಾದ ಹೋರಾಟ ಅಲ್ಲ. ಅವರು ಸ್ವಾಮೀಜಿ ಒಬ್ಬರು ಹೇಳಿದಾಗ ತೀರ್ಮಾನ ಆಗೋದಿಲ್ಲ ಎಲ್ಲ. ಅದಕ್ಕೆ ಸಮುದಾಯ ಇದೆ, ಸಮುದಾಯದ ನಾಯಕರಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ನಾವು 12 ಜನ ಶಾಸಕರಿದ್ದೀವಿ ಇಲ್ಲಿ. ಸಂಧಾನ ಮಾಡೋಕೆ ಹೋದ್ರೆ ಸಂಧಾನ ಬರುವುದಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಿ ಕೋಟ್ ಹಾಕುವಂಥದ್ದು ಹೇಳೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ವೇದಿಕೆಗೆ ಹೋಗಿ ಭಾಷಣ ಮಾಡ್ತಾರೆ ಇವರು. ಇದು ಸರಿನಾ? ಅದಕ್ಕೆ ಸಮಾಜ ಜನ ನಿರ್ಣಯ ಮಾಡ್ತೀವಿ. ನಾವು ಯಾರು ಪೀಠ ಬೇಕು, ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನು ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿಂದ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತ್ಯ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿಯವರು ಮಾಡ್ತಿರುವಂಥ ಏನು ತಪ್ಪನ್ನು ಇದನ್ನು ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ಇವತ್ತು ಹೇಳ್ತಾರೆ 2D ಕೊಡ್ರಿ ಅಂತ 2D ಕೊಡೋಕೆ ಇವರೇ ಸರ್ಕಾರದವರೇ ಹಿಂಬರ ಬರೆದು ಕೊಟ್ಟು ಬಂದಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ 2D ಮೀಸಲಾತಿ ನಾವು ಏನು 2B ಕೊಟ್ಟಂಥ ಮೀಸಲಾತಿನ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತಂತೇಳಿ ಹಿಂಬರ ಬರೆದು ಕೊಟ್ಟಿದ್ದಾರೆ ಈಗ ಸರ್ಕಾರದವರು. ಮತ್ತೆ ಸುಮ್ಮನೆ ಇದು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಆಗಿದೆ. ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ. ಇದು ಪಕ್ಷಾತೀತವಾದ ಹೋರಾಟ ಅಲ್ಲ. ಅವರು ಸ್ವಾಮೀಜಿ ಒಬ್ಬರು ಹೇಳಿದಾಗ ತೀರ್ಮಾನ ಆಗೋದಿಲ್ಲ ಎಲ್ಲ. ಅದಕ್ಕೆ ಸಮುದಾಯ ಇದೆ, ಸಮುದಾಯದ ನಾಯಕರಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ನಾವು 12 ಜನ ಶಾಸಕರಿದ್ದೀವಿ ಇಲ್ಲಿ. ಸಂಧಾನ ಮಾಡೋಕೆ ಹೋದ್ರೆ ಸಂಧಾನ ಬರುವುದಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಿ ಕೋಟ್ ಹಾಕುವಂಥದ್ದು ಹೇಳೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ವೇದಿಕೆಗೆ ಹೋಗಿ ಭಾಷಣ ಮಾಡ್ತಾರೆ ಇವರು. ಇದು ಸರಿನಾ? ಅದಕ್ಕೆ ಸಮಾಜ ಜನ ನಿರ್ಣಯ ಮಾಡ್ತೀವಿ. ನಾವು ಯಾರು ಪೀಠ ಬೇಕು, ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನು ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿಂದ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತ್ಯ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿಯವರು ಮಾಡ್ತಿರುವಂಥ ಏನು ತಪ್ಪನ್ನು ಇದನ್ನು ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ಇವತ್ತು ಹೇಳ್ತಾರೆ 2D ಕೊಡ್ರಿ ಅಂತ 2D ಕೊಡೋಕೆ ಇವರೇ ಸರ್ಕಾರದವರೇ ಹಿಂಬರ ಬರೆದು ಕೊಟ್ಟು ಬಂದಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ 2D ಮೀಸಲಾತಿ ನಾವು ಏನು 2B ಕೊಟ್ಟಂಥ ಮೀಸಲಾತಿನ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತಂತೇಳಿ ಹಿಂಬರ ಬರೆದು ಕೊಟ್ಟಿದ್ದಾರೆ ಈಗ ಸರ್ಕಾರದವರು. ಮತ್ತೆ ಸುಮ್ಮನೆ ಇದು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಆಗಿದೆ. ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ. ಇದು ಪಕ್ಷಾತೀತವಾದ ಹೋರಾಟ ಅಲ್ಲ. ಅವರು ಸ್ವಾಮೀಜಿ ಒಬ್ಬರು ಹೇಳಿದಾಗ ತೀರ್ಮಾನ ಆಗೋದಿಲ್ಲ ಎಲ್ಲ. ಅದಕ್ಕೆ ಸಮುದಾಯ ಇದೆ, ಸಮುದಾಯದ ನಾಯಕರಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ನಾವು 12 ಜನ ಶಾಸಕರಿದ್ದೀವಿ ಇಲ್ಲಿ. ಸಂಧಾನ ಮಾಡೋಕೆ ಹೋದ್ರೆ ಸಂಧಾನ ಬರುವುದಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಿ ಕೋಟ್ ಹಾಕುವಂಥದ್ದು ಹೇಳೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರೋದಕ್ಕೆ ಸ್ವಾಮೀಜಿಗೆ ಏನು ಅಧಿಕಾರ ಇದೆ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ವೇದಿಕೆಗೆ ಹೋಗಿ ಭಾಷಣ ಮಾಡ್ತಾರೆ ಇವರು. ಇದು ಸರಿನಾ? ಅದಕ್ಕೆ ಸಮಾಜ ಜನ ನಿರ್ಣಯ ಮಾಡ್ತೀವಿ. ನಾವು ಯಾರು ಪೀಠ ಬೇಕು,
ಯಾವ ಪೀಠ ಉಳಿಸ್ಬೇಕು ಅನ್ನೋದನ್ನ ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿಂದ ಪ್ರಾರಂಭ ಆಗುತ್ತೆ. ಇದು ನಮ್ಮದು ಅಂತ್ಯ ಅಲ್ಲ, ನಮ್ಮದು ಹೋರಾಟ ಪ್ರಾರಂಭ. ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ಒಂದು ಕಡೆ ಈ ಸ್ವಾಮೀಜಿಯವರು ಮಾಡ್ತಿರುವಂಥ ಏನು ತಪ್ಪನ್ನು ಇದನ್ನು ಸಮಾಜದ ಮುಂದೆ ಇಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ.